ಈಗ ರಾಜಪ್ರಭುತ್ವ ಮತ್ತೆ ಏನಾದ್ರೂ ಬರುವಂತಹ ಈ ಒಂದು ಲಕ್ಷಣಗಳಿವೆಲ್ಲ, ಇದು ಭಾರತಕ್ಕೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ಬೋದು? ಭಾರತದ ಸಹಕಾರ ನನಗೆ ಇದ್ರೆ ನಾನು ಇಲ್ಲಿ ಅರಸನಾಗಿ ನನ್ನ ಲೈಫ್ ಲಾಂಗ್ ನಾನು ಕಂಟಿನ್ಯೂ ಮಾಡಬಹುದು. ನೇಪಾಳವನ್ನ ಚೈನಾದ ಹತ್ತಿರಕ್ಕೆ ತಗೊಂಡೋಗೋದಿಲ್ಲ, ಭಾರತಕ್ಕೆ ಹತ್ತಿರಾಗಿಸ್ತಾರೆ. 32 ಕಿಲೋಮೀಟರ್ ಅಗಲದ ಒಂದು ಚಿಕನ್ ಸ್ನೇಕ್ ಇಡೀ ನಾರ್ತ್ ಈಸ್ಟ್ ನಮ್ಮ ಜೊತೆಯಲ್ಲಿ ಕನೆಕ್ಟ್ ಮಾಡ್ತದೆ. ನಾರ್ತ್ ಈಸ್ಟ್ ಗೆ ಅಲ್ಲಿ ಚಿಕನ್ ಸ್ನೇಕ್ ಇರೋದಿಲ್ಲ, ಚಿಕನ್ ಚೆಸ್ಟ್ ಆಗುತ್ತದೆ. ಮೋದಿ ಸರ್ಕಾರದ ಅಂತಿಮ ಗುರಿ ಆಗುತ್ತೆ. ಅಥವಾ ನೇಪಾಳವನ್ನೇ ಇಡಿಯಾಗಿ ನಮ್ಮ ದೇಶದ ಭಾಗ ಮಾಡ್ಕೋಬೇಕು. ಈ ಪ್ರೆಸೆಂಟ್ ಡೆವಲಪ್ಮೆಂಟ್ ಲೆವೆಲ್ ನಮ್ಮ ಹಿತಾಸಕ್ತಿ ಅಡಗಿದೆ. ಭಾರತದಲ್ಲಿ ಆಗ್ತಿರುವಂತ ಈ ಒಂದು ಹಿಂದೂಯಿಸಂ ಜಾಗೃತಿ ಏನಿದೆಯಲ್ಲ, ಅದರ ಒಂದು ಪ್ರಭಾವ ನೇಪಾಳದ ಮೇಲೂ ಬೀರ್ತಾ? ಹಿಂದೂ ಧರ್ಮದ ಬಗ್ಗೆ ಅವರ ನಿಷ್ಠೆ ಅದು ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತದೆ. ನೇಪಾಳಿ ಜನಗಳ ಹಿಂದೂ ಪ್ರೇಮ ಇದೆಯಲ್ಲ, ಅದನ್ನ ಯಾವತ್ತೂ ಕ್ವಶನ್ ಮಾಡೋದಕ್ಕಾಗಿಲ್ಲ. ಈ ಕುಂಭಮೇಳದಲ್ಲಿ ಸುಮಾರು 50 ಲಕ್ಷಕ್ಕಿಂತಲೂ ಅಧಿಕ ನೇಪಾಳಿಯರು ಬಂದು ಸ್ನಾನ ಮಾಡಿದ್ದಾರೆ. ಬೇಕಾದಂತ ಧೈರ್ಯವನ್ನ ಭಾರತದ ಬೇರೆ ಬೇರೆ ವ್ಯವಸ್ಥೆಗಳು ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಈ ಒಂದು ಆಂದೋಲನ ಶುರುವಾಗಿದೆ. ಈಗ ರಾಜಪ್ರಭುತ್ವ ಮತ್ತೆ ಏನಾದ್ರೂ ಬರುವಂತಹ ಈ ಒಂದು ಲಕ್ಷಣಗಳಿವೆಲ್ಲ, ಇದು ಭಾರತಕ್ಕೆ ಯಾವ ರೀತಿ ಪ್ಲಸ್ ಪಾಯಿಂಟ್ ಆಗ್ಬೋದು? ಈಗ ಜ್ಞಾನೇಂದ್ರಗೆ ತಾನು ಮತ್ತೆ ರಾಜ ಆಗೋದು ಕೇವಲ ನೇಪಾಳಿ ಜನತೆಯ ಒಂದು ಪ್ರೀತಿಯಿಂದಷ್ಟೇ ಅಲ್ಲ, ಭಾರತದ ಸಹಕಾರದಿಂದಲೂ. ಭಾರತದ ಸಹಕಾರ ನನಗೆ ಇದ್ರೆ ಆಯ್ತಾ, ನಾನು ಇಲ್ಲಿ ಅರಸನಾಗಿ ನನ್ನ ಲೈಫ್ ಲಾಂಗ್ ನಾನು ಕಂಟಿನ್ಯೂ ಮಾಡಬಹುದು ಅನ್ನೋ ಮನೋಭಾವ ಜ್ಞಾನೇಂದ್ರ ಅವರಿಗೆ ಬಂದಿರ್ಲಿಕ್ಕೂ ಸಾಧ್ಯ. ಈ ರೀತಿ ಬಂದಿದ್ರೆ ಅವರು ತನ್ನ ಅಣ್ಣ ವೀರೇಂದ್ರ ಮಾಡಿದ ರೀತಿ ಅಥವಾ ತನ್ನ ತಂದೆ ಮಹೇಂದ್ರ ಮಾಡಿದ ರೀತಿ ಭಾರತ ವಿರೋಧಿ ನೀತಿಯನ್ನ ನೇಪಾಳಿ ಫಾರಿನ್ ಪಾಲಿಸಿಯ ಮೇನ್ ಪ್ಲಾಂಕ್ ಮಾಡ್ಕೊಳ್ಳೋದಿಲ್ಲ. ಹೀಗಾಗಿ ನೇಪಾಳವನ್ನ ಚೈನಾದ ಹತ್ತಿರಕ್ಕೆ ತಗೊಂಡೋಗೋದಿಲ್ಲ, ಭಾರತಕ್ಕೆ ಹತ್ತಿರಾಗಿಸ್ತಾರೆ. ಇದನ್ನ ಖಂಡಿತವಾಗೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದ್ರೆ ಆಕ್ಚುಲಿ ನೇಪಾಳಿ ಆಂದೋಲನ, ಜನತೆ ಆಂದೋಲನ, ಭಾರತ ಸರ್ಕಾರ ಎರಡೂ ಸೇರಿ ಆ ಒಂದು ಗಣರಾಜ್ಯ ಸಂವಿಧಾನ ಕಿತ್ತು ಹಾಕಿ ಅಲ್ಲಿ ಮತ್ತೆ ಅರಸೊತ್ತಿಗೆ ನೆಲೆಗೂಡಿಸಿದ್ರೆ, ಜ್ಞಾನೇಂದ್ರ ಮತ್ತೆ ಅರಸ ಆದ್ರೆ ಅದು ಭಾರತ ಮತ್ತೆ ನೇಪಾಳವನ್ನ ರಾಜತಾಂತ್ರಿಕವಾಗಿಯೂ ಹತ್ತಿರಾಗಿಸ್ತದೆ. ಇದರಿಂದ ನಮಗಾಗುವಂತ ಅನುಕೂಲ ಏನು? ನಾವು ನೋಡ್ತಾ ಇದ್ದೀವಿ ಚಿಕನ್ ಸ್ನೇಕ್. ನೇಪಾಲ್ ಮತ್ತೆ ಬಾಂಗ್ಲಾದೇಶದ ಟೆರಿಟರಿ ಮಧ್ಯೆ ಇರುವಂತ ನಮ್ಮ ಸಣ್ಣ ಸಿಲಿಗುರಿ ಕಾರಿಡಾರ್ ಇದೆಯಲ್ಲ, ಅದು ಎಷ್ಟು ಒಂದು 32 ಕಿಲೋಮೀಟರ್ ಅಗಲ ಅಷ್ಟೇ. ಆಯ್ತಾ? ಈಗ ಅಲ್ಲೇನಾಗ ಅಷ್ಟೇ 32 ಕಿಲೋಮೀಟರ್ ಅಗಲದ ಒಂದು ಚಿಕನ್ ಸ್ನೇಕ್ ಇಡೀ ನಾರ್ತ್ ಈಸ್ಟ್ ನಮ್ಮ ಜೊತೆನಲ್ಲಿ ಕನೆಕ್ಟ್ ಮಾಡ್ತದೆ. ಆಗ ಎಷ್ಟೋ ಜನ ಬಾಂಗ್ಲಾದೇಶಿ ಈಗಿನ ಲೀಡರ್ಸ್ ನಾವು ಚಿಕನ್ ನೆಕ್ ಅನ್ನ ಕತ್ತರಿಸ್ಬಿಡ್ತೀವಿ ಅಂತ. ಈಗ ಅಂದ್ರೆ ಚಿಕನ್ ಸ್ನೇಕ್ ಏನ್ ಅಪಾಯ ಇದೆ ಅಂತ ನೋಡಿ. ಈಗ ನಮ್ಮನ್ನು ವಿರೋಧಿಸುವಂತ ಸರ್ಕಾರ ಬಂದಿದೆ ಈಗ ಬಾಂಗ್ಲಾದೇಶದಲ್ಲಿ. ಮತ್ತೆ ಚಿಕನ್ ಸ್ನೇಕ್ ಅನ್ನ ಕತ್ತರಿಸ್ತೀವಿ ಅಂತ ಅವ್ರು ಮಾಡೋಕ್ ಆಗೋದಿಲ್ಲ ಹೇಳ್ತಾ ಇದ್ದಾರೆ. ಆದ್ರೂ ಅಲ್ಲೊಂದು ಅಪಾಯ ನಮಗಿದೆ. ಮತ್ತೆ ಒಂದು ಸುಳ್ಳು ವರದಿಯು ನಮ್ಮಲ್ಲಿ ಬಂತು. ಪಾಕಿಸ್ತಾನದ ISS ಚೀಫ್ ಅಲ್ಲಿ ರಂಗ್ಪುರ್ಗೆ ಹೋಗಿದ್ರು. ರಂಗ್ಪುರ್ ಅಂದ್ರೆ ಉತ್ತರ ಬಾಂಗ್ಲಾದೇಶದ ಜಿಲ್ಲೆ, ಚಿಕನ್ ಸ್ನೇಕಿಗೆ ಹೊಂದ್ಕೊಂಡಿರೋದು. ಅವ್ರು ಹೋಗಿರ್ಲಿಲ್ಲ, ಆದ್ರೆ ನಮ್ಮಲ್ಲಿ ಕೆಲವರು ಅಥವಾ ಯಾರೋ ಅಂತ ಒಂದು ಸುಳ್ಳು ವರದಿಯನ್ನ ನಮ್ಮಲ್ಲಿ ಆತಂಕ ಉಂಟು ಮಾಡೋದಕ್ಕೆ ಸೃಷ್ಟಿ ಮಾಡಿದ್ರು. ಆದ್ರೂ ಸಹ ಆತಂಕ ಇದ್ದೇ ಇದೆ. ಈ ಸಮಯದಲ್ಲಿ ಆ ಚಿಕನ್ ಸ್ನೇಕ್ ಅನ್ನ ಅಗಲ ಮಾಡೋದಕ್ಕೆ ನಮಗಿರೋ ದಾರಿಗಳು ಎರಡು. ಒಂದು ನಾರ್ತ್ ಬಂಗಾಲ್, ಉತ್ತರ ಬಾಂಗ್ಲಾದೇಶದ ರಂಗ್ಪುರನ್ನ ನಾವೇ ಕಿತ್ಕೊಳ್ಳೋದು ಬಾಂಗ್ಲಾದೇಶದಿಂದ. ಹಾಗೆ ಮಾಡಿದ್ರೆ ಏನಾಗುತ್ತೆ, ಆಗ ನಾವು ಅಗ್ರೆಸರ್ ಅಂತ ಇದಾಗ್ತೀವಿ. ಓಕೆ, ಒಂದು ಅಗತ್ಯ ಬಂದ್ರೆ ಮಾಡ್ಲೇಬೇಕಾಗಬಹುದು. ಆದ್ರೆ ಅದಕ್ಕಿಂತ ಸುಲಭವಾದದ್ದು ನೇಪಾಳವನ್ನ ನಮಗೆ ಹತ್ತಿರಾಗಿಸ್ಕೊಂಡು ನೇಪಾಳದ ಮೂಲಕ ನಾವು ನಮ್ಮ ನಾರ್ತ್ ಈಸ್ಟ್ಗೆ ಇನ್ನು ಹೈವೇಗಳು ಮತ್ತೆ ರೈಲ್ ರೋಡ್ ಅನ್ನ ದೊಡ್ಡದಾಗಿ ವಿಸ್ತಾರ ಮಾಡಿಬಿಟ್ರೆ, ಅಂದ್ರೆ ಪಕ್ಕ 32 ಕಿಲೋಮೀಟರ್ನ ಆಚೆಗೂ ಸಹ ನೇಪಾಳಿ ಟೆರಿಟರಿನಲ್ಲಿ ನಮ್ಮ ರೈಲ್ವೆ ಲೈನ್ಗಳು ಮತ್ತೆ ಆಕ್ಚುಲಿ ಅನ್ಇಂಟರಪ್ಟೆಡ್ ಇದು ರೋಡ್ ಕನೆಕ್ಷನ್ ಅಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡ್ರೆ ಆಗ ನಾರ್ತ್ ಈಸ್ಟ್ಗೆ ಅಲ್ಲಿ ಚಿಕನ್ ಸ್ನೇಕ್ ಇರೋದಿಲ್ಲ. ಚಿಕನ್ ಚೆಸ್ಟ್ ಆಗ್ತದೆ, ಅಗಲ ಆಗ್ತದೆ, ಅಥವಾ ಎಲಿಫೆಂಟ್ ಸ್ನೇಕ್ ಆಗ್ತದೆ. ಇನ್ನೂ ಮುಂದುವರೆದು ಒಂದು ದಿನ ಸಿಕ್ಕಿಂನ ಅರಸನನ್ನ ನಾವು ನಮ್ಮ ಅಜಿತ್ ಡೋವಾಲ್ ಸಿಕ್ಕಿಂನ ಭಾರತದ ಭಾಗವಾಗಿಸೋದಕ್ಕೆ ಹೇಗೆ ಮನವೊಲಿಸಿದ್ರು, ಅಥವಾ ಅಲ್ಲಿ ಪ್ರೈಮ್ ಮಿನಿಸ್ಟರ್ನ ಅವ್ರನ್ನೆಲ್ಲ, ಅದೇ ರೀತಿ ನೇಪಾಳಿ ಅರಸನನ್ನ ಮತ್ತೆ ರಾಜಕಾರಣಿಗಳನ್ನ ಮುಂದೊಂದು ದಿನ ನೇಪಾಳವನ್ನ ಭಾರತದ ಭಾಗವಾಗಿಸೋದಕ್ಕೆ ಅವರ ಮನವೊಲಿಸ್ಬಿಟ್ರೆ ಆಗೇನಾಗಿದೆ, ನಮ್ಮ ಚಿಕನ್ ಸ್ನೇಕ್ ಇದೆಯಲ್ಲ ಅದು ನಿಜವಾಗ್ಲೂ ಎಲಿಫೆಂಟ್ ಸ್ನೇಕ್ ಆಗ್ತದೆ. ನನಗನ್ಸುತ್ತೆ ಮೋದಿ ಸರ್ಕಾರದ ಅಂತಿಮ ಗುರಿ ಅದು. ಅದರ ಮೊದಲ ಹೆಜ್ಜೆ ಅರಸೊತ್ತಿಗೆಯಲ್ಲಿ ತರೋದು, ವಾಪಸ್ಸು ತಂದು
ಆಕ್ಚುಲಿ ಜ್ಞಾನೇಂದ್ರ ಅವರನ್ನ ಅಲ್ಲಿ ಅರಸನಾಗಿ ಕೂರಿಸಿ ಆತನ ನಮ್ಮ ದಯದಿಂದ ಆತ ಅಲ್ಲಿ ಅರಸನಾಗಿದ್ದಾನೆ ಅನ್ನೋ ಒಂದು ಇದನ್ನ ಆತನಲ್ಲೂ ಮೂಡಿಸಿ ಆ ಪ್ರಕಾರ ಹಂತ ಹಂತವಾಗಿ ನೇಪಾಳದಲ್ಲಿ ನಾವು ಹೆಚ್ಚಿನ ಕನ್ಸೆಷನ್ ಪಡ್ಕೋಬೇಕು, ಇಲ್ಲ ಅಥವಾ ನೇಪಾಳವನ್ನೇ ಇಡಿಯಾಗಿ ನಮ್ಮ ದೇಶದ ಭಾಗ ಮಾಡ್ಕೋಬೇಕು. ಇದು ಮೋದಿ ಸರ್ಕಾರದ ಉದ್ದೇಶ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ಅದರ ಒಂದು ಅಂಗವಾಗಿ ನೇಪಾಳಿ ಜನತೆಗೆ ಭಾರತ ಸಪೋರ್ಟ್ ಮಾಡ್ತಾ ಇರೋದು. ಓಕೆ, ಇದನ್ನ ನಾವು ತೀರಾ ಓಪನ್ ಆಗಿ ನಾವು ಹೇಳಕ್ಕಾಗಲ್ಲ. ಅದನ್ನ ಒಂದು ಅನಾಲಿಸಿಸ್ ಮಾಡುವಾಗ ನಾವು ಎಲ್ಲ ವಿಷಯಗಳನ್ನ ಎಲ್ಲ ಆಯಾಮಗಳನ್ನ ನೋಡ್ಬೇಕಾಗ್ತದೆ. ಹೀಗಾಗಿ ಈ ವಿಷಯದಲ್ಲಿ ನಾನು ಪೂರ್ತಿ ವಿಷಯ ಹೇಳೋದಿಲ್ಲ, ವಿವರಗಳನ್ನ ಒಂದು ಸೂಚನೆ ಮಾತ್ರ ಕೊಟ್ಟಿದ್ದೀನಿ. ಈ ಪ್ರೆಸೆಂಟ್ ಡೆವಲಪ್ಮೆಂಟ್ ಲೇಪಲ್ಲಿ ನಮ್ಮ ಹಿತಾಸಕ್ತಿ ಅಡಗಿದೆ, ನಮ್ಮ ಪಾತ್ರವೂ ಇದೆ, ಅದರಿಂದ ನಮ್ಮ ದೇಶಕ್ಕೆ ಅನುಕೂಲ ಆಗತ್ತೆ. ಇನ್ನೊಂದ್ ಕಡೆ ನೀವು ಇವಾಗ ಹೇಳಿದ್ರಿ, ಅಲ್ಲಿನ ಜನ ಇವಾಗ ಓಲಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅವರ ಭ್ರಷ್ಟಾಚಾರ ಆಗಿರ್ಬೋದು, ನಿರುದ್ಯೋಗ ಸಮಸ್ಯೆ ಇದೆ, ಮತ್ತೆ ಈಗ ಅಧಿಕಾರ ಬದಲಾವಣೆ, ವರ್ಷದಿಂದ ವರ್ಷಕ್ಕೆ ಅಧಿಕಾರ ಬದಲಾವಣೆ, ಇವೆಲ್ಲದಿಂದ ಬೇಸತ್ತವರು ಮತ್ತೆ ರಾಜಪ್ರಭುತ್ವ ಬರಬೇಕು ಅಂತ ಒಂದ್ ಕಡೆ ಹೇಳಿರೋದು. ಇನ್ನೊಂದು ನೀವು ಹೇಳಿದ್ರಿ ಪ್ರೊಟೆಸ್ಟ್ ಅಲ್ಲಿ ಯೋಗಿ ಆದಿತ್ಯನಾಥ್ ಅವರ ಫೋಟೋನ ಹೇಳಿದ್ರು. ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು 10 ವರ್ಷದಿಂದ ಹಿಂದುತ್ವ ಅನ್ನೋದು ಹೆಚ್ಚು ಜಾಗೃತಿ ಆಗ್ತಾ ಇದೆ. ರೈಟ್ ವಿಂಗ್ ನ ಹಿಂದೂ ನ್ಯಾಷನಲಿಸಂ ಐಡಿಯಾಲಜಿ ಅನ್ನೋದು ದಿನದಿಂದ ದಿನಕ್ಕೆ ಒಂದು ಪ್ರವರ್ಧಮಾನಕ್ಕೆ ಹೋಗ್ತಾ ಇದೆ. ಭಾರತದಲ್ಲಿ ಆಗ್ತಾ ಇರುವಂತ ಈ ಒಂದು ಹಿಂದೂಯಿಸಂ ಜಾಗೃತಿ ಏನಿದೆಯಲ್ಲ, ಅದರ ಒಂದು ಪ್ರಭಾವ ನೇಪಾಳದ ಮೇಲೂ ಬೀರ್ತಾ, ಈ ಒಂದು ಪ್ರಭಾವವನ್ನೇ ಬೀರಿ ಅಲ್ಲಿನ ಜನ ಈಗಿನ ಪ್ರಸಕ್ತ ಸರ್ಕಾರದ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಯಾವ ರೀತಿ ನೋಡ್ತೀರಾ ಸರ್ ನೀವು? ನೇಪಾಳಿಗಳಲ್ಲಿ ಆ ಒಂದು ಹಿಂದೂ ಮನೋಭಾವ, ಹಿಂದೂ ಧರ್ಮದ ಬಗ್ಗೆ ಅವರ ನಿಷ್ಠೆ ಅದು ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರ್ತದೆ. ಆಯ್ತಾ? ಅದು ಆಕ್ಚುಲಿ ಅವರ ಕಾನ್ಸ್ಟಿಟ್ಯೂಷನ್ ಮೇಲೆ ಅದು ಏನು ನೇಪಾಳಿ ಜನರನ್ನ ಕೇಳದೇನೆ ಇವರು ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ ಅನ್ನ ಸೋನಿಯಾ ನೇತೃತ್ವದ UPA ಮತ್ತೆ ಸೀತಾರಾಮ್ ಯೆಚೂರಿ ಮತ್ತೆ ಅಲ್ಲಿಯ ಕಮ್ಯುನಿಸ್ಟ್ ಮತ್ತೆ ಮಾವೋವಾದಿ ಪಾಲಿಟಿಷಿಯನ್ಸ್ ಮಾಡಿದ್ದದು. ಜನರನ್ನ ಕೇಳಿದ್ರೆ, ಒಂದು ಜನಮತಗಣೆ ದೊಡ್ಡದಾಗಿ ನಿಜ ನ್ಯಾಯಸಮ್ಮತವಾಗಿ ನಡೆದಿದ್ರೆ ನೇಪಾಳಿ ಜನತೆ ಖಂಡಿತ ಅದನ್ನ ಒಪ್ತಾ ಇರ್ಲಿಲ್ಲ. ಜ್ಞಾನೇಂದ್ರ ಬೇಡ, ಆದ್ರೆ ಹಿಂದೂ ರಾಷ್ಟ್ರ ಉಳ್ಕೊಳ್ಳಿ ಅಂತ ಇದ್ರು. ಓಕೆ, ಅದರಿಂದ ನೇಪಾಳಿ ಜನಗಳ ಹಿಂದೂ ಪ್ರೇಮ ಇದೆಯಲ್ಲ, ಅದನ್ನ ಯಾವತ್ತೂ ಕ್ವಶನ್ ಮಾಡೋದಕ್ಕಾಗಿಲ್ಲ. ಆದ್ರೆ ಅವ್ರಿಗೆ ನಮ್ಮಷ್ಟೇ ಹಿಂದೂ ಧರ್ಮವನ್ನ ಪ್ರೇಮಿಸುವಂತ ಜನತೆ ಭಾರತದಲ್ಲೂ ಜಾಸ್ತಿ ಆಗ್ತಾ ಇದ್ದಾರೆ ಅನ್ನೋ ಒಂದು ಅದು ಮನೋಭಾವ ಬಂದದ್ದು ಮೋದಿ ಸರ್ಕಾರ ಬಂದ ನಂತರ. ಮತ್ತೆ ಆಕ್ಚುಲಿ ಯೋಗಿ ಆದಿತ್ಯನಾಥ್ ಅಂದ್ರೆ ಗೋರಖ್ ಧಾಮದ ಮುಖ್ಯಸ್ಥರಾದಂತ ಆದಿತ್ಯನಾಥ್ ಚೀಫ್ ಮಿನಿಸ್ಟರ್ ಆದಾಗ ಉತ್ತರ ಪ್ರದೇಶದ್ದು, ಮತ್ತೆ ರಾಮ್ ಮಂದಿರ್ ನಿರ್ಮಾಣ ಆದದ್ದು, ಮತ್ತೆ ಅಲ್ಲೂ ಜನಕ್ಪುರಿನಲ್ಲಿ ಸೀತಾಮಾತೆಯ ಜನ್ಮಸ್ಥಳ, ಅಲ್ಲಿ ಏನೇನು ಸಂಭ್ರಮ ಆಯ್ತು ನೋಡಿರ್ಬೇಕು ನೀವು. ಆಯ್ತಾ? ಎಕ್ಸಾಕ್ಟ್ಲಿ. ಅನಂತರ ಕುಂಭಮೇಳ. ಈ ಕುಂಭಮೇಳದಲ್ಲಿ ಸುಮಾರು 50 ಲಕ್ಷಕ್ಕಿಂತಲೂ ಅಧಿಕ ನೇಪಾಳಿಯರು ಬಂದು ಸ್ನಾನ ಮಾಡಿದಾರಂತೆ. ಅಂದ್ರೆ ಬಹುಶಃ ಬರೋಕ್ ಸಾಧ್ಯವಾದಷ್ಟು, ಅಂದ್ರೆ ಇಲ್ಲೇ ಭಾರತದಲ್ಲೇ ಇರುವಂತ ನೇಪಾಳಿಗಳು ಅವ್ರು ತುಂಬಾ ದೊಡ್ಡ ಸಂಖ್ಯೆ ಇದೆ. ಹೇಳಿದ್ರಲ್ಲ, ನೇಪಾಳಿಗಳು ಭಾರತಕ್ಕೆ ಆರಾಮಾಗಿ ಬರಬಹುದು, ಇಲ್ಲಿ ಕೆಲಸ ಮಾಡಬಹುದು, ಆಯ್ತಾ? ಹೀಗಾಗಿ ಅವರಲ್ಲಿ ಎಷ್ಟು ಜನ ಹೋಗಿದ್ರು ಕುಂಭಮೇಳಕ್ಕೆ ನನಗೆ ಗೊತ್ತಿಲ್ಲ. ಆದ್ರೆ ನೇಪಾಳದಿಂದನೇ ಬಂದವರು, ನೇಪಾಳಿಗಳು ಅಲ್ಲಿಂದ ಬಂದವರು 50 ಲಕ್ಷಕ್ಕೂ ಮೀರ್ತದೆ. ಹೀಗೆ ಅವರು ವಾಪಸ್ ಹೋಗಿ ಏನ್ ಮೆಸೇಜ್ ಅನ್ನ ಕನ್ವೆ ಮಾಡಿರ್ಬೋದು. ಮತ್ತೆ ಕುಂಭಮೇಳ ಯಾವ ರೀತಿ ನಡೀತು, ಅದು ಯೋಗಿ ಆದಿತ್ಯನಾಥರ ನೇತೃತ್ವದಲ್ಲಿ. ಯೋಗಿ ಆದಿತ್ಯನಾಥ್ ಯಾರು? ಗೋರಖ್ ಧಾಮದ ಮುಖ್ಯಸ್ಥರು. ಆ ಗೋರಖ್ ಧಾಮದ ಗುರು ಗೋರಖನಾಥ್ ನೇಪಾಳಿಗಳ ಪೂಜನೀಯ ವ್ಯಕ್ತಿ. ಇದೆಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಅಂದ್ರೆ ನೇಪಾಳಿಗಳ ಅರ್ಥ ಆಗಿದೆ, ನಾವಷ್ಟೇ ಅಲ್ಲ ಗುರು ಗೋರಖನಾಥರ ಭಕ್ತರು, ಮತ್ತೆ ನಾವಷ್ಟೇ ಅಲ್ಲ ಹಿಂದೂ ಧರ್ಮದ ಕಟ್ಟಾ ಸಮರ್ಥಕರು. ಭಾರತದಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾರೆ, ಅವರು ನಮ್ಮ ಜೊತೆ ನಿಂತ್ಕೋತಾರೆ ಅಂತ ಅವ್ರಿಗೆ ಒಂದು ರೀತಿಯ ಧೈರ್ಯ ಬಂದಿರೋದ್ರಿಂದಲೇ, ಮತ್ತೆ ಬೇಕಾದಂತ ಧೈರ್ಯವನ್ನ ಬೇಕಾದ ರೀತಿಯಲ್ಲಿ ಭಾರತದ ಬೇರೆ ಬೇರೆ ವ್ಯವಸ್ಥೆಗಳು ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಈ ಒಂದು ಆಂದೋಲನ ಶುರುವಾಗಿದೆ. ಅದು ನಡೀತಾನೆ ಹೋಗ್ತದೆ. ಇನ್ಫ್ಯಾಕ್ಟ್ ಅದಕ್ಕೆ ಓಲಿ ಸರ್ಕಾರದ ಎಷ್ಟು ಹೆದರಿದೆ ಅಂತ ಹೇಳಿದ್ರೆ, ಜ್ಞಾನೇಂದ್ರವನ್ನ ಅರೆಸ್ಟ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಮಾಡಿದ್ರೆ ಅದು ತನ್ನ ಕಾಲ ಮೇಲೆ ತಾನೇ ಕೊಡ್ಲಿ ಇಟ್ಕೊಂಡಂಗೆ ಆತ್ಮಹತ್ಯೆ ಆಗ್ತದೆ. ಆಯ್ತಾ? ಅವ್ರು ಅದನ್ನ ಮಾಡೋದಿಲ್ಲ. ನಾವು ಇಟ್ ವಿಲ್ ಗೇನ್ ಮೊಮೆಂಟಮ್, ದಿಸ್ ಡೆವಲಪ್ಮೆಂಟ್ ವಿಲ್ ಗೇನ್ ಮೊಮೆಂಟಮ್.